ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ರವರು ಪಾವಗಡ ತಾಲೂಕಿನಲ್ಲಿ ವಿವಿಧೆಡೆ ಭೇಟಿ. ಪಾವಗಡ ತಾಲೂಕಿನಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ದಿನಾಂಕ 21-2-2025 ಶನಿವಾರದಂದು ಪಾವಗಡ ತಾಲೂಕಿನ ವಿವಿಧೆಡೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮೊದಲಿಗೆ ರೊಪ್ಪ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಪರಿಶೀಲಿಸಿ ಅಲ್ಲಿನ ಸ್ವಚ್ಛತೆಯನ್ನು ಕಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ನಂತರ ಪಟ್ಟಣದ ನಾಗರಕಟ್ಟೆ ಸಮೀಪದ ಪಂಪ್ ಹೌಸ್ಗೆ ಭೇಟಿ ನೀಡಿ ತುಂಗಭದ್ರಾ ನೀರನ್ನ ಸ್ವತಃ ಕುಡಿದು ಪರೀಕ್ಷಿಸಿದ್ರು. ಆಶ್ರಯ ಬಡಾವಣೆಗೆ ತೆರಳಿ ಮನೆಯ ಮಾಲೀಕರನ್ನ ಮಾತನಾಡಿಸಿ ಮಾಹಿತಿ ಪಡೆದರು. ಪಾವಗಡ ತಾಲೂಕಿನ ಬಹುಕಾಲದ ಬೇಡಿಕೆಯಾದ ತುಂಗಭದ್ರಾ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿಯಲ್ಲಿ ಪಟ್ಟಣಕ್ಕೆ ನೀರು ಪೂರೈಕೆಯಾಗುತ್ತಿರುವ ವಿಧಾನವನ್ನು ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದರು. ನೀರಿನ ಟ್ಯಾಂಕ್ಗಳು ಹಾಗೂ ಪೂರೈಕೆ ಜಾಲದ ಬಗ್ಗೆ ಇಂಜಿನಿಯರ್ಗಳಿಂದ ಮಾಹಿತಿ ಪಡೆದ ಅವರು ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ನೀರಿನ ವ್ಯತ್ಯಯವಾಗದಂತೆ ಎಚ್ಚರ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ನಂತರ ತರಲಿ ಕೊಟಗುಡ್ಡದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಶಾಲೆಯ ಕೊಠಡಿಗಳು, ಶೌಚಾಲಯ ಹಾಗೂ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಂತೆ ಸೂಚಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರು ಕರ್ತವ್ಯಕ್ಕೆ ಗೈರಾಜರಾಗಿದ್ದನ್ನು ಕಂಡು ಜಿಲ್ಲಾಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯ ಶಿಕ್ಷಕರೇ ಶಾಲೆಗೆ ಗೈರಾದ್ರೆ ಮಕ್ಕಳ ಭವಿಷ್ಯದ ಗತಿಯೇನು, ಶಾಲೆಯ ಶಿಸ್ತು ಕಾಪಾಡುವವರು ಯಾರು ಎಂದು ಪ್ರಶ್ನಿಸಿದರು. ಕೂಡಲೇ ಗೈರು ಹಾಜರಾದ ಶಿಕ್ಷಕರಿಗೆ ನೋಟಿಸ್ ಜಾರಿಗೊಳಿಸುವಂತೆ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಪಟ್ಟಣದ ಆದರ್ಶ ವಿದ್ಯಾಲಯಕ್ಕೆ ಭೇಟಿ ನೀಡಿ ಶಾಲಾ ಆವರಣದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ವೀಕ್ಷಿಸಿ ಕಲಿಕಾ ಸಾಮಗ್ರಿಗಳನ್ನು ಸರಿಯಾಗಿ ಬಳಕೆಯಾಗದೇ ಇರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದರು. ಫಲಿತಾಂಶವನ್ನು ಉತ್ತಮಪಡಿಸಲು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೆಲವು ಕಟ್ಟುನಿಟ್ಟಿನ ಹಾಗೂ ಉಪಯುಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಶಾಲಾ ಅವಧಿಯ ನಂತರ ವಿಶೇಷ ತರಗತಿಗಳನ್ನು ನಡೆಸಬೇಕು. ಪ್ರತಿ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಬೋಧನಾ ಕ್ರಮವನ್ನು ಬದಲಿಸಿಕೊಳ್ಳಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಧುಗಿರಿಯ ಉಪವಿಭಾಗಾಧಿಕಾರಿಯಾದ ಗೋಟೂರು ಶಿವಪ್ಪ, ತಹಸೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಧುಸೂದನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮ, ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣಮೂರ್ತಿ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ ಸೇರಿದಂತೆ ಪಾವಗಡ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಮಕ್ಕಳಿಗೆ ಓಪನ್ ಮಾಡಿ ಅಲ್ಲಿ ಇಡಿ. ಇದೇನಿದು ಬುಕ್ ಶೆಲ್ಫ್ ಏನಾದ್ರು ಕಳ್ಸಿಟ್ಕೊಂಡು ಬ್ಯಾಂಕ್ ಸೆಟ್ಗೆ 4 ಲಕ್ಷ ಬಂದಿದೆ. ಸೆಕೆಂಡ್ ಬೇಡ, ಇಂಟರ್ನಲ್ ಕರೆಕ್ಷನ್ ಮಾಡಿದ್ರೆ ನಂಗೆ ಬೇಡ. ಫಸ್ಟ್ ಪ್ರಿಪರೇಟರಿ ತೋರಿಸಿ. ಎಲ್ಲ ಮಾಡಿ ಕಲ್ಲಾಕಿ ಹೋಗಿದ್ರು ಕೂಡ ಯಾಕೆ ಅದೇನು ಆ ಕಡೆ ಬೆಳೆನ ಇಟ್ಕೊಂಡು ತಿಂತನೂ ಇದ್ದಾರೆ. ಇವತ್ತು ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಕೋಟಗುಡ್ಡ ಇಲ್ಲಿ ಕರ್ನಾಟಕ ಹೈಸ್ಕೂಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ದೀವಿ. ಮೋಸ್ಟ್ಲಿ 10th ಮಕ್ಕಳದು ಯಾವ್ಯಾವ ರೀತಿಯಲ್ಲಿ ಸ್ಪೆಷಲ್ ಕ್ಲಾಸಸ್ ಆಗ್ತಾಯಿದೆ, ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಹೇಗಾಯಿತು ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಬಿಕಾಸ್ ನಾವು ತುಮಕೂರಲ್ಲಿ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದೆಲ್ಲ ಕೂಡ ಫೀಲ್ಡಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗ್ತಾಯಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕೆ ಇವತ್ತು ನಾವು ಒಂದು ಭೇಟಿ ಕೊಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ HM ಇವತ್ತು ಶಾಲೆಯಲ್ಲಿ ಇಲ್ಲ ಮತ್ತು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಇಬ್ಬರು ಕೂಡ ಆಬ್ಸೆಂಟ್ ಇದ್ದಾರೆ. ಬಟ್ ಮಕ್ಕಳೆಲ್ಲ ಪ್ರೆಸೆಂಟ್ ಇದ್ದಾರೆ. ನಮ್ಮ BO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಈಗ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಅಂತ. DDPI ಮಧುಗಿರಿ ಕೂಡ ನಾನೇ ಮಾತಾಡಿದ್ದೀನಿ. ಇದರಲ್ಲಿ ಇಶ್ಯೂ ಬಂದು ಮಕ್ಕಳು ಶಾಲೆಗೆ ಬಂದಾಗ ಅವರು ಟೈಮನ್ನು ನಾವು ಯುಟಿಲೈಸ್ ಮಾಡಬೇಕು. ಆ ಟೀಚರ್ಸು ದಯವಿಟ್ಟು ಶಾಲೆಯಲ್ಲಿ ಇದ್ದು ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ಬೇಕು ಮತ್ತು ರಿವಿಷನ್ ಆಗಬೇಕು, ಅದು ಆಗಬೇಕು ಅನ್ನೋದು ನಂದು ಸೂಚನೆ. ಅವರೆಲ್ಲರೂ ಕೂಡ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಇದ್ದರು ಅಲ್ಲಿ, ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇಮಿಡಿಯೇಟಾಗಿ BO ಅವರು ಯಾವ್ಯಾವ ಶಾಲೆಯಲ್ಲಿ
ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಅಷ್ಟು ಒಳ್ಳೆಯ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದಿಲ್ವೋ ಆ ಶಾಲೆಗಳಿಗೆ ಭೇಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ